ನಮಸ್ಕಾರ ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬನ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಅಡುಗೆ ಮಾಡೀನಿ ಅಂತ ನಿಮ್ಗೆ ತೋರಿಸ್ತೀನಿ ರೀ. ಬದ್ನಿಕಾಯಿ, ಎಣ್ಗಾಯಿ, ಇದು ರವೆ ಲಾಡು, ಇದು ಅನ್ನ ರೇ, ಇದು ಕೊರಟಿ ಚಟ್ನಿ ರೇ, ಇದು ಉಳ್ಳಾಗಡ್ಡಿ ಪಲ್ಯ ರೀ, ಇದು ಜುನ್ಕದ ವಡೆ ರೀ, ಇದು ಶೇಪುನ ಪಲ್ಯ ರೀ, ಸಬ್ಬಸ್ಗೆ ಪಲ್ಯ, ಇದು ಗೌಡಿಕಾಯಿ ಪಲ್ಯ ರೀ, ಇದು ಸೋಲೆ ಕಾಳು ರೀ, ಅವ್ರಿಕಾಳು ಸೋಲೆ ಕಾಳು, ಇದು ಚೋಲೆ ಮಸಾಲ ರೀ, ಇದು ಮೊಸರು ಅನ್ನ ರೀ, ಇದು ಕೋಸಂಬರಿ, ಇದು ಗಜರಿ ಕೋಸಂಬರಿ, ಇದು ಜುನ್ಕ ರೀ, ಇದು ಕೆಂಪು ಮೆಣಸಿಕಾಯಿ ಚಟ್ನಿ ರೀ, ಇದು ಉಪ್ಪಿನಕಾಯಿ ರೀ, ಇದು ಬೆಂಡೆಕಾಯಿ ಪಲ್ಯ, ಇದು ಶೇಂಗಾ ಚಟ್ನಿ ರೀ, ಇದು ಶಾಡಗುಣಕಾಯಿ ಸಂಡಿಗೆ ರೀ, ಇದು ಬದ್ನಿಕಾಯಿ ಬರ್ತಾರೆ, ಇದು ಸಜ್ಜಿ ರೊಟ್ಟಿ ರೀ, ಎಳ್ಳು ಹಚ್ಚಿ ಮಾಡಿದ್ದವು, ಇದು ಮೊಸರು ರೀ, ಮೊಸರು ಮನೆಯಲ್ಲಿ ಮಾಡಿದ್ದು, ಇದು ಬೆಣ್ಣೆನೂ ಮನೆಯಲ್ಲಿ ಮಾಡಿದ್ರೆ, ಇದು ಎಳ್ಳು, ಬೆಲ್ಲು, ಕಬ್ಬು, ಸುಲ್ಗಾಯಿ ಎಲ್ಲ ಇಟ್ಟಿದ್ದು, ಕಡ್ಲಿ, ಇಪ್ಪತ್ತೇಳು ರೀತಿಯ ಅಡುಗೆಗಳು ಮಾಡಿದ್ದೀನಿ ನಾನು. ನಮ್ಮ ಬೆಳಗಾವಿಯಲ್ಲಿ ಈ ಥರ ಬೇರೆ ಬೇರೆ ಅಡುಗೆ ಮಾಡಿ ಆಚರಣೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬ.